ತಿತಿಕ್ಷೆ ಎಂಬ ಶಬ್ದಕ್ಕೆ ಅರ್ಥ ತಾಳ್ಮೆ, ಸಹನೆ, ಇಂಗ್ಲಿಷ್ನಲ್ಲಿ ಫಾರ್ಬಿಯರೆನ್ಸ್, ಪೇಷನ್ಸ್, ಟಾಲರೆನ್ಸ್ ಮುಂತಾದ ಸಮಾನಾರ್ಥಕ ಶಬ್ದಗಳಿವೆ. ಜೀವನದ ಏರುಪೇರುಗಳಲ್ಲಿ ಸಹಿಸಿಕೊಳ್ಳುವಂತಹ ಒಂದು ಸಾಮರ್ಥ್ಯ ಒಳಗಡೆ ಏನಿರ್ತದೆ ಅದಕ್ಕೆ ತಿತಿಕ್ಷೆ ಅಂತ ಹೇಳ್ತಾರೆ. ಇಷ್ಟವಾದಂತಹ ಸನ್ನಿವೇಶ ಬಂದಾಗ ಅದು ತಾಳಿಕೊಳ್ಳೋದು ಕಷ್ಟ ಏನಿಲ್ಲ. ಆದ್ರೆ ಅನಿಷ್ಟವಾದ ಸನ್ನಿವೇಶ ನಮ್ಮ ಮುಂದೆ ಬಂದಾಗ ತಾಳಿಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅವಾಗ ಸಹನೆಗೆ ಬದಲಾಗಿ ಅಸಹನೆ ನಮ್ಮಲ್ಲಿ ವ್ಯಕ್ತವಾಗ್ತದೆ, ಅಸಮಾಧಾನ ವ್ಯಕ್ತವಾಗ್ತದೆ, ಕ್ರೋಧ ವ್ಯಕ್ತವಾಗಬಹುದು, ದ್ವೇಷ ವ್ಯಕ್ತವಾಗಬಹುದು. ಒಟ್ಟಿನಲ್ಲಿ ಮಾನಸಿಕವಾದ ಅಶಾಂತಿಯ ರೂಪದಲ್ಲಿ ನಮ್ಮ ಬದುಕು ಬದಲಾಗಿ ಬಿಡ್ತದೆ. ಯಾವುದರಿಂದ? ನಮಗೆ ಇಷ್ಟವಲ್ಲದಂತಹ ಪರಿಸ್ಥಿತಿ ನಮ್ಮ ಮುಂದೆ ಬಂದಾಗ ಅಂತಹ ಒಂದು ಮಾನಸಿಕ ಸ್ಥಿತಿಯಲ್ಲಿ ಯಾವ ವ್ಯಕ್ತಿಯೂ ಕೂಡ ಅಧ್ಯಾತ್ಮ ಚಿಂತನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದ್ರೆ ಅಧ್ಯಾತ್ಮ ಸಾಧನೆ ಕೂಡ ಒಂದು ಸಾಮಾನ್ಯ ಮನಸ್ಸಿನ ಪ್ರಶಾಂತತೆಯನ್ನು ಬಯಸ್ತದೆ. ಅಧ್ಯಾತ್ಮ ಸಾಧನೆಯ ಅಂತಿಮ ಗುರಿ ಆತ್ಯಂತಿಕ ಶಾಂತಿಯೇ ಆಗಿದ್ದರೂ ಕೂಡ ಒಂದು ಹಂತದ ಶಾಂತಿ ಇಲ್ಲದಿದ್ದವನು ಧ್ಯಾನವನ್ನಾಗ್ಲಿ, ಚಿಂತನೆಯನ್ನಾಗ್ಲಿ, ಶ್ರವಣವನ್ನಾಗ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಾಗಿ ತಿತಿಕ್ಷೆ ಅನ್ನತಕ್ಕಂತಹ ಒಂದು ಗುಣ ಸಾಧಕನ ಬದುಕಿನಲ್ಲಿ ಒಂದು ಅವಿಭಾಜ್ಯ ಅಂಗ ಎಂಬುದಾಗಿ ಶಂಕರ ಭಗವತ್ಪಾದರು ಹೇಳ್ತಾರೆ. ಸಾಧನ ಚತುಷ್ಟಯದಲ್ಲಿ ಷಟ್ ಸಂಪತ್ತಿ ಅಂತ ಏನ್ ಬರ್ತದೆ ಅದರಲ್ಲಿ ಶಮದಮ, ಉಪರತಿ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ ಅಂತ ತಿತಿಕ್ಷೆಯನ್ನು ಕೂಡ ಒಬ್ಬ ಅಧ್ಯಾತ್ಮ ಸಾಧಕನು ಬೆಳೆಸಿಕೊಳ್ಬೇಕು ಅಂತ ಶಂಕರರು ಹೇಳ್ತಾರೆ. ಆದ್ರಿಂದ ಅಧ್ಯಾತ್ಮ ಸಾಧನೆಗೆ ಒಂದು ಪೂರಕವಾದ ಮನಸ್ಥಿತಿ ನಿರ್ಮಾಣ ಮಾಡ್ಕೊಳ್ಬೇಕಾಗ್ತದೆ. ಅಧ್ಯಾತ್ಮ ಸಾಧನೆ ಅಂತ ಹೇಳಿದ್ರೆ ಏನರ್ಥ? ಅಧ್ಯಾತ್ಮ ಅಂದ್ರೆ ಆತ್ಮಾನಂ ಅಧಿಕೃತ್ಯ ಇತಿ ಅಧ್ಯಾತ್ಮಂ ಅಂತ, ಆತ್ಮನಿಗೆ ಸಂಬಂಧಿಸಿದ್ದು ಅಂತ. ಆಧ್ಯಾತ್ಮಿಕ ಸಾಧನೆ ಅಂದ್ರೆ ಆತ್ಮಸ್ವರೂಪವನ್ನ ಪಡೆದುಕೊಳ್ಳುವುದಕ್ಕೆ ನಾವು ಮಾಡಬೇಕಾದ ಎಲ್ಲಾ ಸಾಧನೆಯು ಆಧ್ಯಾತ್ಮಿಕ ಸಾಧನೆ. ಅದು ಕರ್ಮಯೋಗ ಇರಬಹುದು, ಉಪಾಸನಾ ಯೋಗ ಇರಬಹುದು, ವೇದಾಂತ ಶ್ರವಣ ಮನನ ನಿಧಿಧ್ಯಾಸನ ಇರಬಹುದು, ಎಲ್ಲವೂ ಕೂಡ ಆಧ್ಯಾತ್ಮಿಕ ಸಾಧನೆ ಅಂತಾನೆ ಕರೆಯಲ್ಪಡುತ್ತದೆ. ಅದಕ್ಕೆ ತಿತಿಕ್ಷೆಯ ಅವಶ್ಯಕತೆ ಎನ್ನುವಂಥದ್ದು ಪ್ರಶ್ನೆ ಅನ್ನುವಂಥದ್ದು ಈ ಬಾರಿಯ ವಿಷಯ. ಅಂದ್ರೆ ಬರೀ ಅಧ್ಯಾತ್ಮ ಸಾಧನೆಗಷ್ಟೇ ಅಲ್ಲ, ಲೌಕಿಕ ಜೀವನವೂ ಕೂಡ ಸುಗಮವಾಗಿ ಸಾಗಬೇಕಾದ್ರೆ ತಿತಿಕ್ಷೆಯ ಪಾತ್ರ ಬಹಳ ದೊಡ್ಡದು ಅಂತ. ಅದಕ್ಕೆ ನಮ್ಮೊಬ್ಬರ ಸ್ವಾಮೀಜಿಯವರು ಉಪನ್ಯಾಸ ಮಾಡುವಾಗ ತುಂಬಾ ಹೇಳ್ತಾ ಇದ್ರು. ತುಂಬಾ ಈ ವಿಷಯಗಳನ್ನ ಪ್ರವಚನ ಮಾಡ್ತಾ ಇದ್ರು. ಒಂದು ಸಲ ಪ್ರವಚನ ಮುಗಿಸಿದ ಮೇಲೆ ಒಬ್ಬರು ಅಮ್ಮ ಬಂದ್ರು. ಸ್ವಾಮೀಜಿ, ನಿಮ್ ಪ್ರವಚನ ತುಂಬಾ ಚೆನ್ನಾಗಿತ್ತು, ನಾನು ಕೇಳಿದೆ, ಮನಸ್ಸಿಗೆ ತುಂಬಾ ಹಿತ ಆಯ್ತು ಅಂತ ಹೇಳಿದ್ರು. ಏನ್ ಅರ್ಥ ಆಯ್ತಮ್ಮ ಕೇಳಿದ್ರಿ ಇವರು. ನನಗೆ ಬೇರೆ ಏನು ಅರ್ಥ ಆಗಿಲ್ಲ, ನೀವು 2 ಸಂಜ್ಞೆಯನ್ನ ಮಾಡ್ತಾ ಇದ್ರಿ ಉಪನ್ಯಾಸದಲ್ಲಿ, ಅದೆರಡು ಮನ್ಸಲ್ಲಿ ಕೂತ್ಕೊಳ್ತು ಅಂತ ಹೇಳಿದ್ರ ಅಮ್ಮ. ಏನಂದ್ರೆ ಅವರು ಇದನ್ನ ಹೀಗೆ ತೋರಿಸ್ತಾ ಇದ್ರು, ಮಿಸ್ಟರ್ ಐ ಅಂತ ತೋರಿಸ್ತಾ ಇದ್ರು ಪದೇ ಪದೇ, ಇದು ಹೋಗಬೇಕು ಅಂತ. ಇನ್ನೊಂದು ಕುಣಿಯುವ ಮನಸ್ಸು ಪ್ರಶಾಂತವಾಗಬೇಕು ಅಂತ ಪದೇ ಪದೇ ಕೈಯನ್ನು ಹೀಗೆ ಮಾಡುವರು. ಅದರಿಂದ ಆಕೆ ಹೇಳಿದ್ರು, ಇದು 2 ನನಗೆ ಸರಿಯಾಗಿ ಅರ್ಥ ಆಯ್ತು ಅಂತ. ಅಂದ್ರೆ ಅಹಂಕಾರ ಹೋಗ್ಬೇಕು, ಕುಣಿಯುವ ಮನಸ್ಸು ಪ್ರಶಾಂತ ಆಗ್ಬೇಕು ಅಂತ. ಇದೆರಡು ಅರ್ಥ ಮಾಡ್ಕೊಂಡೆ ನಿಮ್ ಪ್ರವಚನದಲ್ಲಿ ಅಂತ. ಸ್ವಾಮೀಜಿ ಹೇಳಿದ್ರು, ಇದೆರಟ ಅರ್ಥ ಆದ್ರೆ ಅದು ನಿಮ್ ಜೀವನದಲ್ಲಿ ಬಂದ್ರೆ ನಾನು ಹೇಳಿದ ಎಲ್ಲಾ ಪ್ರವಚನ ಅರ್ಥ ಆಯ್ತು ಅಂತ ತೆಗೆದುಕೊಳ್ಳಿ ಅಂತ ಹೇಳಿದ್ರು. ಅಂದ್ರೆ ಅಷ್ಟು ಮುಖ್ಯವಾದಂತಹ ಪಾತ್ರ ವಹಿಸುತ್ತೆ ತಾಳ್ಮೆ, ಸಹನೆ, ಸೈರಣೆ ಅಂತ ನಾವೇನ್ ಕರಿತೇವೆ, ಸಹಿಸುವಂತಹ ಸಾಮರ್ಥ್ಯ. ಅದೊಂದು ಸಾಮರ್ಥ್ಯ, ಅದೊಂದು ಬಲ. ಈಗ ನೋಡಿ, ಜೀವನ ಅನ್ನುವಂಥದ್ದು ಅದು ಅದು ಹೂವಿನ ಹಾಸಿಗೆ ಏನಲ್ಲ. ಸಮತಟ್ಟಾದಂತಹ ಜಾಗದಲ್ಲಿ ನಡೆದುಕೊಂಡು ಹೋದಾಗಲ್ಲ. ಅಲ್ಲಿ ದಿಣ್ಣೆಗಳು ಬರಬಹುದು, ಹೊಂಡಗಳು ಬರಬಹುದು, ಮುಳ್ಳುಗಳು ಬರಬಹುದು, ಅನಿರೀಕ್ಷಿತವಾದಂತಹ ಏನೇನೋ ಘಟನೆಗಳು ಜರುಗಬಹುದು. ಅಲ್ಲೆಲ್ಲ
ನಮ್ಮನ್ನ ಬಚಾವ್ ಮಾಡುವುದು ಯಾವ್ದಪ್ಪ ಅಂದ್ರೆ ನಮ್ಮ ಸಮಾಧಾನ ಅಥವಾ ಸಹನೆ ಎನ್ನುವ ಗುಣ. ಅದಕ್ಕೆ ಒಬ್ರು ವೃದ್ಧರು ಹಿರಿಯರೊಬ್ರು ಹೇಳ್ತಾ ಇದ್ರು, ಸಂಸ್ಕೃತ ಬರ್ತಿರ್ಲಿಲ್ಲ, ಅವಾಗ ಚೆನ್ನಾಗಿ ಒಂದು ಅವ್ರ ಅನುಭವದ ವಾಣಿ ಹೇಳುದು, ಎಲ್ಲಾ ದಾನದಲ್ಲಿ ಸಮಾಧಾನ ಶ್ರೇಷ್ಠ ಕಣೋ ಅಂತ. ನಾ ಸಣ್ಣವನಿದ್ದಾಗ ಕೇಳಿದ್. ದಾನಕ್ಕೂ ಸಮಾಧಾನಕ್ಕೂ ಸಂಬಂಧ ಇಲ್ಲದೆ ಇದ್ರು ಕೂಡ ಅವರ ಅದರಲ್ಲಿ ಒಂದು ಪ್ರಾಸ ನೋಡ್ಕೊಂಡಿದ್ದಾರೆ, ದಾನ ಸಮಾಧಾನ ಅಂತ. ಒಟ್ಟಿನಲ್ಲಿ ಬಹಳ ಮುಖ್ಯವಾದ ಮಾತು ಸಮಾಧಾನ, ತಿತಿಕ್ಷೆ ಅನ್ನುವಂಥದ್ದು ಜೀವನದಲ್ಲಿ ಬಹಳ ದೊಡ್ಡ ಗುಣ, ಬಹಳ ದೊಡ್ಡ ಗುಣ, ಬಹಳ ದೊಡ್ಡ ಗುಣ. ಅದನ್ನ ಯಾವಾತನೋ ಅನುಸಂಧಾನ ಮಾಡಿದ್ದಾನೋ, ಜೀವನದಲ್ಲಿ ತಂದುಕೊಂಡಿದ್ದಾನೋ, ಅವನ್ ಮಾತ್ರ ಬದುಕನ್ನು ಯಶಸ್ವಿಯಾಗಿ ನಡೆಸಬಲ್ಲ. ನೋಡಿ, ವಾಹನಗಳಲ್ಲಿ ಶಾಕ್ ಅಬ್ಸಾರ್ಬರ್ ಅಂತ ಕೊಡ್ತಾರೆ. ಶಾಕ್ ಅಬ್ಸಾರ್ಬರ್ ಅನ್ನೋದು ಚೆನ್ನಾಗಿದ್ರೆ ನಮ್ಮ ಯಾತ್ರೆ ಸುಗಮವಾಗಿ ಸಾಗ್ತದೆ. ಶಾಕ್ ಅಬ್ಸಾರ್ಬರ್ ಇಲ್ಲದೆ ಇರೋ ವೆಹಿಕಲ್ ಅಲ್ಲಿ ನಮ್ಮ ದೇಶದ ರಸ್ತೆಯಲ್ಲಿ ಹೋದ್ರೆ ಅವನು ವಾಹನದಲ್ಲಿ ಬಂದ್ರು ಅಷ್ಟು ಸುಸ್ತೆ ಅಂತ ಕೇಳಿದ್ರೆ, ಹಾಗಿದೆ ಮಾರಾಯರೆ ನಮ್ಮ ರಸ್ತೆ ಅಂತ ಹೇಳ್ಬೇಕಾಗ್ತದೆ. ಅಂತಹ ರಸ್ತೆಗಳಲ್ಲಿ ನಾವು ಏನು ತೊಂದರೆ ಇಲ್ಲದೆ ಆರಾಮಾಗಿ ಸಾಗ್ಬೇಕಾದ್ರೆ ಏನಿರ್ಬೇಕು? ಶಾಕ್ ಅಬ್ಸಾರ್ಬರ್ ಚೆನ್ನಾಗಿರ್ಬೇಕು. ಹಾಗೆ ನಮ್ಮ ಬದುಕಿನಲ್ಲೂ ಕೂಡ ಶಾಕ್ ಅಬ್ಸಾರ್ಬರ್ ಕೆಪಾಸಿಟಿ, ಸ್ಟ್ರೆಂತ್ ಏನಿದೆ ಅದನ್ನೇ ತಿತಿಕ್ಷೆ ಅಂತ. ಶಾಕ್ಗಳು ಬರ್ತಾ ಇರ್ತದೆ ಬದುಕಿನಲ್ಲಿ. ತಾಳಿ ಮೇಲು ಮೇಲು ನಮ್ಮೆ ದಾಳಿರ ಭಸದಿ ನೊಮ್ಮೆ, ಹೇಳದನೆ ಕೇಳದನೆ ಬಹನು ವಿಧಿರಾಯ, ಕೀಳ ಮೇಲಾಗಿಪನು ಮೇಳ ಕೀಳಾಗಿಪನು, ತಾಳುಮೈ ನುರಿ ನೀನು ಮಂಕುತಿಮ್ಮ. ಕಾಲ ನದಿಯಲ್ಲಿ ನಮ್ಮ ಬಾಳ ದೋಣಿಯು ಮೆರೆದು, ತೆಲುತ್ತೆ ಭಯವ ಕಾಣದೆ ಸಾಗುತ್ತಿರಲು, ಗಾಳಿ ಯಾವಗಮೋ ಬಂದೆತ್ತಣಿನೋ ಬೀಸುತ್ತ, ಮೇಲ ಕೀಳಾಗಿ ಪುದು ಮಂಕುತಿಮ್ಮ. ಬದುಕು ಅನೇಕ ಇಂತಹ ಅನಿರೀಕ್ಷಿತ ಘಟನೆಗಳ ಒಂದು ಸಂಗಮ, ಒಂದು ಸರಮಾಲೆ. ಇವತ್ತು ಹೀಗಿದೆ, ನಾಳೆ ಹೇಗಿರ್ತದೋ ಗೊತ್ತಿಲ್ಲ. ಇವತ್ತು ವಾತಾವರಣ ಸ್ವಚ್ಛವಾಗಿದೆ, ನಾಳಕ್ಕೆ ಇದ್ದಕ್ಕಿದ್ದಾಗೆ ಧಾರಾಕಾರವಾದ ಮಳೆ ಬರಬಹುದು. ಇವತ್ತು ನನಗೆ ಸ್ನೇಹಿತನಂತೆ ಕಾಣ್ತಾ ಇರತಕ್ಕಂತಹ ವ್ಯಕ್ತಿ ನಾಳೆಗೆ ಶತ್ರುವಾಗಿ ಪರಿಣಮಿಸಬಹುದು. ಇವತ್ತು ಆರೋಗ್ಯಯುತವಾದಂತಹ ಶರೀರ ನಾಳೆಗೆ ಅನಾರೋಗ್ಯಕ್ಕೆ ತುತ್ತಾಗಬಹುದು. ಹಾಗೆ ಈ ವಿಪರೀತ ಪರಿಸ್ಥಿತಿ ಅನ್ನುವಂಥದ್ದು ಬದುಕಿನಲ್ಲಿ ಬರ್ತಾನೆ ಇರ್ತವೆ. ಎಲ್ಲಿ ತನಕ ಬರ್ತದೆ ಅಂದ್ರೆ ಪಾಪಕ್ಷಯವಾಗಿ ಪ್ರಾರಬ್ಧದ ಪ್ರಭಾವ ತಗ್ಗಬಹುದು, ಆದ್ರೆ ಪ್ರಾರಬ್ಧ ಬರುವುದೇ ಇಲ್ಲ ಅಂತಿಲ್ಲ. DVG ಕಾಗದಲ್ಲಿ ಹೇಳ್ತಾರಲ್ಲ, ಜ್ಯೋತಿಷಿ ಆದವನು ಜಾತಕವ ತಿದ್ದುವನೇ ಜ್ಯೋತಿಷಿಯು ಒಂದು ಕಗ್ಗದಲ್ಲಿ ಹೇಳ್ತಾರೆ, ಸಹನೆ ವಜ್ರದ ಕವಚ ಮಂಕುತಿಮ್ಮ ಎಂಬುದಾಗಿ ಅವರು ಹೇಳ್ತಾರೆ. ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ, ವಿಹಿತವಾಗಿ ಹುದದರ ಗತಿ ಸೃಷ್ಟಿ ವಿಧಿ, ಸಹಿಸದಲ್ಲದೆ ಮುಗಿಯದಾವದಶೆ ಬಂದೊಡಂ, ಸಹನೆ ವಜ್ರದ ಕವಚ ಮಂಕುತಿಮ್ಮ. ಎಷ್ಟೋ ಸಲ ಯೋಚನೆ ಮಾಡ್ತೇವೆ ನಾವು, ನಮ್ಮ ಜಾತಕವನ್ನು ನೋಡಿ ಏನಾದ್ರೂ ಪರಿಹಾರ ಮಾಡ್ಕೊಳ್ಳೋಣ, ಅಥವಾ ಮುಂದೆ ಬರ್ತಕ್ಕಂತಹ ಕಷ್ಟಗಳಿಗೆ ಈಗಲೇ ಪರಿಹಾರ ಮಾಡ್ಕೊಳ್ಳೋಣ ಅಂತ ಹೋಗ್ತೇವೆ. ಅವರು ಜಾತಕ ನೋಡ್ತಾರೆ, ಆದ್ರೆ ಅದನ್ನ ತಿದ್ಲಿಕ್ಕೆ ಆಗ್ತದ ಅವರಿಗೆ? ಯಾಕಂದ್ರೆ ಜ್ಯೋತಿಷ್ಯದಲ್ಲಿ ಜಾತಕ ಅನ್ನುವಂಥದ್ದು ನಮ್ಮ ಕರ್ಮಫಲವನ್ನ ಅದು ಸೂಚಿಸ್ತದೆ. ಕರ್ಮಫಲ ಸೂಚಕವೇ ಹೊರತು ಕರ್ಮಫಲ ಕಾರಕವಲ್ಲ. ಆದ್ರಿಂದ ಏನೋ ಒಂದಿಷ್ಟು ಲೌಕಿಕ ಮತ್ತು ಅಲೌಕಿಕವಾದಂತಹ ಉಪಾಯಗಳಿಂದ ಪರಿಹಾರವನ್ನು ನಾವು ಮಾಡ್ಕೊಳ್ಬಹುದು. ಪ್ರಾರಬ್ಧ ಅನ್ನೋದು ಮಂದ ಮಧ್ಯಮವಾಗಿದ್ರೆ ಖಂಡಿತವಾಗಿ ಅದರ ಪ್ರಭಾವ ತಗ್ಗುತ್ತದೆ. ಪ್ರಾರಬ್ಧ ಅನ್ನೋದು ತೀವ್ರವಾಗಿದ್ರೆ ಯಾವ ಜ್ಯೋತಿಷ್ಯಕ್ಕೂ ಪರಿಹಾರ ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ವಿಹಿತವಾಗಿಹುದು ಅದರ ಗತಿ ಸೃಷ್ಟಿ ವಿಧಿಯಂ. ಗುರು ಹೇಗೆ ತಿರುಗಬೇಕು, ಬುಧ ಹೇಗೆ ತಿರುಗಬೇಕು, ಎಲ್ಲ ಅವರವರ ನಿಯಮದ ಪ್ರಕಾರ ತಿರುಗ್ತಾ ಇದ್ದಾರೆ ಅವರು. ಸಹಿಸದಲ್ಲದೆ ಆವದಶೆ ಬಂದೊಡಂ, ಸಹನೆ ವಜ್ರದ ಕವಚ ಅಂತ. ಅಂದ್ರೆ ದುಃಖಗಳನ್ನೆಲ್ಲ ನಿವೃತ್ತಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಆಗಿದ್ರೆ ಅವತಾರ ಪುರುಷನಾದ ರಾಮನು ಕೂಡ ಕಷ್ಟಗಳನ್ನು ಅನುಭವಿಸಿರೋದು ಕಾಣಿಸುತ್ತೆ. ಶ್ರೀಕೃಷ್ಣನು ಪಾಂಡವರಿಗೂ ಕೂಡ ಕಷ್ಟಗಳು ಬಂದಿರೋದು ಕಾಣಿಸ್ತದೆ. ಅಂದ್ರೆ ಕಷ್ಟಗಳು ಬರುವಂಥದ್ದು ಅನ್ನೋದು ಪ್ರಕೃತಿಯ ನಿಯಮ. ಅದು ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದ್ರೆ ಅಲ್ಲಿ ಕಷ್ಟಗಳು ಅನ್ನುವಂಥದ್ದು ಇಲ್ಲ. ಯಾಕಂತ ಹೇಳಿದ್ರೆ ದೃಷ್ಟಿಕೋನ ಅಂತ ಹೇಳ್ತಾರೆ. ನೀನು ಯಾವ ದೃಷ್ಟಿಕೋನದಲ್ಲಿ ನೋಡ್ತೀಯೋ ಅದ್ರ ಮೇಲೆ ಹೋಗ್ತದೆ ಅಂತ. ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಅದು ಒಳ್ಳೇದಾ ಅಂತ ಕೇಳಿದ್ರೆ
ಮೂಗಿಗೆ ಹಂಗಾದ್ರೆ ನೀ ಚುಚ್ಕೋತಿಯಲ್ಲ, ಕಿವಿ ಚುಚ್ಕೋತಿಯಲ್ಲ, ಅವಾಗ ಒಳ್ಳೇದಲ್ವಾ ಅದು ಅಂತ. ಚುಚ್ಚೋದು ಕೆಟ್ಟದ್ದು ಅಂತ ಆದ್ರೆ ಅಲ್ಲಿ ಚುಚ್ಚಿದ್ರೇನು ಇಲ್ಲಿ ಚುಚ್ಚಿದ್ರೇನು ದೃಷ್ಟಿಕೋನದ ಮೇಲೆ ಹೋಗ್ತದೆ. ಬಿಸಿಲಿನ ಝಳದಲ್ಲಿ ನಮಗೆ ಕೆಲಸ ಮಾಡೋದು ಕಷ್ಟ ಅಂತ ಅನ್ಸ್ಬೋದು. ಮಕ್ಕಳು ಬಿಸಿಲಲ್ಲಿ ಆಟ ಆಡ್ತಾರೆ, ಕರೆದ್ರೂ ಊಟಕ್ಕೆ ಬರಲ್ಲ, ಅವ್ರಿಗೆ ಹಿತಕರವಾಗಿರ್ತದಲ್ಲ, ಅದ್ರ ದೃಷ್ಟಿಕೋನ ಆಫ್ ಕೋರ್ಸ್. ಓಕೆ, ಅಂದ್ರೆ ಒಂದು ಪರಿಸ್ಥಿತಿ ಅನ್ನುವಂಥದ್ದು ಅಬ್ಸಲ್ಯೂಟ್ ಆಗಿ ಒಳ್ಳೆಯದು ಅಥವಾ ಕೆಟ್ಟದ್ದು ಇರೋದಿಲ್ಲ ಅಂತ. ನಾವು ಯಾವ ದಿಕ್ಕಿನಿಂದ ನೋಡ್ತಾ ಇದ್ದೇವೆ, ನಮ್ಮ ಪರ್ಸ್ಪೆಕ್ಟಿವ್ ಅಂತ ಹೇಳ್ತಾರೆ, ನಮ್ಮ ದೃಷ್ಟಿಕೋನ ಹೇಗಿರ್ತದೋ ಹಾಗೆ ಅದು ಅನುಕೂಲವೋ ಪ್ರತಿಕೂಲವೋ ಆಗಿ ಪರಿಣಮಿಸ್ತದೆ ಅಂತ ಅಧ್ಯಾತ್ಮದ ಉನ್ನತ ಸ್ಥಿತಿಯಲ್ಲಿ ಹೇಳೋದು. ಒಬ್ಬನು ಅಧ್ಯಾತ್ಮದ ಒಂದು ಸ್ಥಿತಿಯಲ್ಲಿ ನಿಂತ್ಕೊಂಡಿದ್ದಾನೆ, ಸಾಕ್ಷಿ ಭಾವದಲ್ಲಿ ನಿಂತ್ಕೊಂಡಿದ್ದಾನೆ, ಅವನಿಗೆ ಎಲ್ಲವೂ ಲೀಲೆಯಾಗಿ ಕಾಣಿಸ್ಲಿಕ್ಕೆ ಶುರುವಾಗ್ತದೆ. ಕಷ್ಟವೂ ಒಂದು ಲೀಲೆ, ಸುಖವೂ ಒಂದು ಲೀಲೆ ಅಂತ ಸಂತರ ಜೀವನದಲ್ಲಿ ನಾವು ನೋಡ್ತೇವೆ. ಎಲ್ಲೂ ಕೂಡ ಅವರ ಮುಖದ ನಗು ಮಾಸಲಿಲ್ಲ ಅಂತ. ಕೃಷ್ಣನ ಚರಿತ್ರೆಯನ್ನು ತೆಗೆದು ನೋಡಿದಾಗ ಗೊತ್ತಾಗುತ್ತೆ. ಕಷ್ಟಗಳ ಸರಮಾಲೆಯೇ ಅವನ ಜೀವನದಲ್ಲಿ ಬಂದ್ರು ಅವನ ಮುಖದಲ್ಲಿ ಹಸನ್ಮುಖತೆ ಮಾಸಲಿಲ್ಲ. ರಾಮನ ಜೀವನದಲ್ಲೂ ಅದನ್ನೇ ನೋಡ್ತೇವೆ. ರಮಣ ಮಹರ್ಷಿಗಳಂತ ಸಂತರ ಜೀವನದಲ್ಲೂ ಕ್ಯಾನ್ಸರ್ ಆದಾಗ್ಲೂ ಕೂಡ ಅವರ ಪ್ರಸನ್ನತೆ, ಪ್ರಶಾಂತತೆ ಒಂದಿನಿತ್ತು ಕಡಿಮೆ ಆಗ್ಲಿಲ್ಲ ಅಂತ ಕಾಣ್ತೇವೆ. ಯಾಕಂದ್ರೆ ಆ ಎತ್ತರದಲ್ಲಿ ನಿಂತ್ಕೊಂಡವರಿಗೆ ಕಷ್ಟ ಸುಖ ಎರಡೂ ಲೀಲೆಯೇ, ಭಗವದ್ ಲೀಲೆಯೇ ಅಥವಾ ಆತ್ಮಲೀಲೆಯೇ. ಆದ್ರೆ ಅಲ್ಲಿಯ ಮಾರ್ಗವನ್ನು ಕ್ರಮಿಸುವವನಿಗೆ, ಒಬ್ಬ ಸಾಧಕನಿಗೆ ಅದನ್ನ ಸಮಾನ ದೃಷ್ಟಿಯಿಂದ ನೋಡುವ ಸಾಮರ್ಥ್ಯವನ್ನು ಪಡ್ಕೊಳ್ಬೇಕಾಗ್ತದೆ. ನಮ್ಮ ಪ್ರದೀಪ್ ಕುಮಾರ್ ಚೆನ್ನಾಗಿ ಭಗವದ್ಗೀತೆಯ ಮಾತನ್ನು ಹೇಳಿದ್ರು. ಆ ಮಾತ್ರಾ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಅಂತ. ಅಂದ್ರೆ ಮಾತ್ರ ಮತ್ತು ಸ್ಪರ್ಶ. ಮಾತ್ರ ಅಂದ್ರೆ ಇಂದ್ರಿಯಗಳು, ಸ್ಪರ್ಶ ಅಂದ್ರೆ ವಿಷಯಗಳು. ಇಂದ್ರಿಯ ಮತ್ತು ವಿಷಯಗಳು ಸಂಪರ್ಕಕ್ಕೆ ಬಂದಾಗ ಶೀತ ಉಷ್ಣ ಸುಖ ದುಃಖದಾಹ. ಶೀತ ಉಷ್ಣ, ಸುಖ ದುಃಖ, ಮಾನ ಅಪಮಾನ, ಹಸಿವು ಬಾಯಾರಿಕೆ, ಈ ರೀತಿ ದ್ವಂದ್ವ ಉಂಟಾಗ್ತದೆ ಅಂತ ಹೇಳೋದು ಕೃಷ್ಣ ಕೂಡ. ಆಗಮಾಪಾಯಿನಃ ಅನಿತ್ಯಾಹ ತಾನ್ ತಿತಿಕ್ಷಸ್ವ. ಅದನ್ನ ಸಹಿಸ್ಕೋ ಅರ್ಜುನ, ಯಾಕೆಂದ್ರೆ ಅದು ಆಗಮಾಪಾಯಿ ಅಂತ ಹೇಳ್ತಾನೆ. ಆಗಮಾಪಾಯಿ ಅಂದ್ರೆ ಏನು? ಬಂದು ಹೋಗುವಂಥದ್ದು ಅಂತ. ಆದ್ದರಿಂದ ಅನಿತ್ಯವಾದವುಗಳು. ಹಾಗೆ ನಾವು ನಮ್ಮ ಜೀವನದಲ್ಲಿ ಅದನ್ನ ಗಮನಿಸಿದ್ರೆ ಗೊತ್ತಾಗ್ತದೆ. ಎಷ್ಟು ಕಷ್ಟಗಳು ಬಂದುವೋ, ಈಗ ಇದೆಯಾ ಕಷ್ಟಗಳು? ಇಲ್ಲ. ಹೊಸ ಕಷ್ಟಗಳು ಇರ್ಬೋದು ಇವಾಗ, ಹಳೆ ಕಷ್ಟ ಹೊರಟು ಹೋಗಿದೆ. ಸುಖವೂ ಬಂದು ಹೋಗ್ತದೆ, ದುಃಖವೂ ಬಂದು ಹೋಗ್ತದೆ. ಜೀವನದ ಕೊನೇ ಕ್ಷಣದವರೆಗೂ ಕೂಡ ಹೀಗೇ ಇರೋದೆ. ತೆರೆಗಳೆಲ್ಲ ಇಳಿದ ಮೇಲೆ ಸ್ನಾನ ಮಾಡ್ತೇನೆ ಅಂತ ಹೇಳಿದ ಹಾಗೆ ನಾನು ಕಷ್ಟಗಳೆಲ್ಲ ದೂರ ಆದ್ಮೇಲೆ ಅಧ್ಯಾತ್ಮಕ ಸಾಧನೆ ಮಾಡ್ತೇನೆ ಅಂದ್ರೆ ಆಗೋದಿಲ್ಲ. ಈ ಕಷ್ಟಗಳ ಮಧ್ಯದಲ್ಲಿಯೇ ಆತ್ಮನನ್ನು ಅರಸಬೇಕು, ಅದ್ರಲ್ಲಿ ನೆಲೆ ನಿಲ್ಲಬೇಕು. ಆದ್ದರಿಂದ ಜೀವನದ ಈ ವಿಪರೀತ ಪರಿಸ್ಥಿತಿಯಲ್ಲಿ ಮನಸ್ಸನ್ನ ಸಮಾಧಾನವಾಗಿಟ್ಟುಕೊಳ್ಳುವ ಅಭ್ಯಾಸ ಅನ್ನುವಂಥದ್ದು ಮಾಡಬೇಕಾಗ್ತದೆ. ಕೃಷ್ಣ ಮುಂದುವರೆದು ಹೇಳ್ತಾನೆ, ಎಂಹಿನಂ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷವ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಯಾವ ಪುರುಷನಿಗೆ, ಪುರುಷರ್ಷಭ ಅಂತ ಕರೀತಾನೆ, ಪುರುಷರಲ್ಲಿ ನೀನು ಗುಳಿ, ಅರ್ಜುನಿಗೆ ಕರೆಯೋದು ಕೃಷ್ಣ. ಪುರುಷರಲ್ಲಿ ಋಷಭ ನೀನು, ಪುರುಷರಲ್ಲಿ ನೀನು ಹೀರೋ. ಎಂಹಿನಂ ವ್ಯಥಯಂತೇತೆ, ಏತೆ ನ ವ್ಯಥಯಂತೆ. ಯಾವುದು ಏತೆ ಅಂದ್ರೆ ಸುಖ ದುಃಖ, ಮಾನ ಅಪಮಾನ, ಶೀತ ಉಷ್ಣ, ಈ ದ್ವಂದ್ವಗಳು ಯಾರಿಗೆ ವ್ಯಥಿಸುವುದಿಲ್ಲವೋ, ದುಃಖ ಉಂಟು ಮಾಡುವುದಿಲ್ಲವೋ, ಮನಸ್ಸಿನ ಸಮಾಧಾನವನ್ನು ಕೆಡಿಸುವುದಿಲ್ವೋ, ಆ ಸೋಮೃತತ್ವಾಯ ಕಲ್ಪತೆ. ಸ ಪುರುಷ ಧೀರ ಪುರುಷ ಅಂತವನಿಗೆ ಧೀರ ಪುರುಷ ಅಂತ ಕರೀತಾರೆ. ಅವನು ಅಮೃತತ್ವಕ್ಕೆ ಅರ್ಹನಾಗ್ತಾನೆ. ಸೋಮೃತತ್ವಾಯ ಕಲ್ಪತೆ, ಅಮೃತತ್ವಕ್ಕೆ ಅವನು ಅರ್ಹನಾಗ್ತಾನೆ. ಎಷ್ಟು ಸುಂದರವಾದ ಮಾತು ಹೇಳ್ತಾನೆ ಅಂದ್ರೆ, ಅಮೃತತ್ವ ಅಂದ್ರೆ ಮೋಕ್ಷ. ಮೋಕ್ಷಕ್ಕೆ ಈ ದ್ವಂದ್ವವನ್ನು ಸಹಿಸುವಂತಹ ಕೆಪಾಸಿಟಿ, ಸ್ಟ್ರೆಂತ್ ಏನಿದೆ, ಬಹಳ ಮುಖ್ಯವಾದಂತಹ ಒಂದು ಸಾಧನ ಎಂಬುದಾಗಿ ಕೃಷ್ಣ ಒತ್ತು ಕೊಟ್ಟಿದ್ದು ಕಾಣುತ್ತದೆ. ನಾವು ಬದುಕಿನಲ್ಲಿ ಜೀವನಾನುಭವಗಳಲ್ಲಿ ನಾವು ನೋಡಿದಾಗ ಇದರ ಕೊರತೆ ತುಂಬಾ ಇದ್ದದ್ದು ಕಾಣಿಸ್ತದೆ. ಕೌಟುಂಬಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಕಡೆ ಅಸಮಾಧಾನ, ಗೊಂದಲ. ಮೊನ್ನೆ ಒಬ್ರು ಹಿರಿಯ ಯತಿಗಳೊಬ್ರು ಹೇಳ್ತಾ ಇದ್ರು, ಯಾವುದೇ ಲಾಯರ್ ಅನ್ನ ನೀವು ತೆಗೆದುಕೊಂಡ್ರು ಕೂಡ ಜಾಸ್ತಿ ಕೇಸ್ ಯಾವ್ದಿದೆ ಅಂತ ಹೇಳಿದ್ರೆ ಡೈವರ್ಸ್ ಕೇಸ್ ಅಂತ ಹೇಳ್ತಾರೆ. ಡೈವರ್ಸ್ ಕೇಸ್ ಇಬ್ಬರ ಮಧ್ಯೆ ಯಾಕೆ ಡೈವರ್ಸ್ ಆಗುತ್ತೆ ಅಂತ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ, ತಾಳ್ಮೆಯ ಕೊರತೆ. ಮದುವೆಯಾಗಿ 1-2 ವರ್ಷದಲ್ಲೇ ಈ ಘಟನೆಗಳು ಜರುಗುತ್ತೆ. ಯಾಕಂದ್ರೆ ಇನ್ನೊಬ್ಬ ವ್ಯಕ್ತಿಯ ದೋಷಗಳನ್ನ
ತನಗೆ ಪ್ರತಿಕೂಲವಾಗಿದ್ದಾಗ ಅದನ್ನ ಸಹಿಸಿಕೊಳ್ಳುವ ಸಾಮರ್ಥ್ಯ ಅನ್ನುವಂಥದ್ದು ಇರೋದಿಲ್ಲ. ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂದ್ರೆ, ಅಂತಹ ಪರಿಸ್ಥಿತಿಗಳು ಬಂದ್ರೆ ಆ ತಂದೆ ತಾಯಿ ಕಡೆಯಿಂದಲೂ ಸಪೋರ್ಟ್ ಇರ್ತಿರ್ಲಿಲ್ಲ, ಹೆಣ್ಮಕ್ಳಿಗಾಗ್ಲಿ ಗಂಡು ಮಕ್ಳಿಗಾಗ್ಲಿ. ಮತ್ತೆ ವೈಯಕ್ತಿಕ ಜೀವನ ನಡೆಸುವಂತದ್ದೇನಿದೆ ಸಾಮಾಜಿಕವಾಗಿ ಅಥವಾ ಆರ್ಥಿಕವಾಗಿ ಆ ಅಶಕ್ತತೆ ಇರೋದ್ರಿಂದ ಸ್ವಲ್ಪ ಕಾಲ ಸಹಿಸಿಕೊಳ್ತಾ ಇದ್ರು ಅವರು. ಅನಿವಾರ್ಯವಾಗಿ ಅವರಿಗೂ ಕೂಡ ಅಸಹನೆ ಉಂಟಾಗ್ತಿತ್ತು, ಸಹಿಸಿಕೊಳ್ತಿದ್ರು. ಆದ್ರೆ ಸ್ವಲ್ಪ ಕಾಲದ ನಂತರ ಇಬ್ಬರು ಮನಸ್ಸುಗಳು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಿದ್ವು. ಹೌದಪ್ಪ, ಬದುಕಂದ್ರೆ ಇಷ್ಟೇ. ಸೊ ಅವನಲ್ಲಿಯೂ ಕೆಲವು ಲೋಪದೋಷಗಳಿದೆ, ನನ್ನಲ್ಲಿಯೂ ಕೆಲವು ಲೋಪದೋಷಗಳಿದೆ. ಈ ಲೋಪದೋಷಗಳನ್ನ ನಾವು ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ನಮ್ಮಲ್ಲಿ ಇರ್ತಕ್ಕಂಥ ಸಾಮಾನ್ಯ ಅಂಶಗಳನ್ನ ಮನಸ್ಸಲ್ಲಿಟ್ಕೊಂಡು ಬದುಕನ್ನು ನಡೆಸಬೇಕು ಅಂತ ಹೇಳ್ಕೊಂಡು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಆಗ್ತಿತ್ತು. ಮತ್ತೆ ಅವರ ಬದುಕು ದೀರ್ಘಕಾಲ ನಡೀತಾ ಇತ್ತು. ಈಗ ಪರಿಸ್ಥಿತಿ ಹಾಗಿಲ್ಲ. ಯಾಕೆ? ಅಸಹನೆ ಬಂದ ತಕ್ಷಣ ಅದಕ್ಕೆ ಸಪೋರ್ಟಿವ್ ಆದ ಆಸ್ಪೆಕ್ಟ್ಸ್ ಗಳು ಕೆಲವಿದೆ. ಸೊ ಹಾಗಿದ್ಯಾ, ಹಾಗಾದ್ರೆ ಸರಿ, ವಿಚ್ಛೇದನ ಮಾಡ್ಬಿಡೋಣ. ಸಾಮಾಜಿಕವಾಗಿಯೂ ಕೌಟುಂಬಿಕವಾಗಿಯೂ ಅಥವಾ ಕಾನೂನಾತ್ಮಕವಾಗಿಯೂ ಎಲ್ಲ ಕಡೆಯಿಂದಲೂ ಸಪೋರ್ಟ್ ಇರೋದ್ರಿಂದ ಅಂಥ ಒಂದು ಸಮಸ್ಯೆ ಹೆಚ್ಚು ನಾವು ಕಾಣ್ತಾ ಇದ್ದೇವೆ. ಆದ್ರೆ ಅದು ಒಳ್ಳೆ ಬೆಳವಣಿಗೆ ಅಲ್ಲ, ಸಾಮಾಜಿಕ ದೃಷ್ಟಿಯಿಂದ ಒಳ್ಳೆ ಬೆಳವಣಿಗೆ ಅಲ್ಲ. ಇನ್ನು ಕ್ರೌರ್ಯವನ್ನು ನಾವು ನೋಡ್ತೇವೆ ಸಮಾಜದಲ್ಲಿ. ಸಣ್ಣ ಸಣ್ಣ ವಿಷಯಗಳಿಗೆ ಜಗಳಗಳಾಗುವಂತಹದ್ದು ಅಥವಾ ಕೋರ್ಟ್ ಮೆಟ್ಟಿಲುಗಳನ್ನು ಏರ್ತಕ್ಕಂಥದ್ದು, ಹೊಡೆದಾಟಗಳಾಗ್ತಕ್ಕಂಥದ್ದು. ಸೊ ಸೂಕ್ಷ್ಮವಾಗಿ ವಿಚಾರ ಮಾಡಿದಾಗ ಗೊತ್ತಾಗ್ತದೆ ಪೇಷನ್ಸಿನ ಕೊರತೆ, ತಾಳ್ಮೆಯ ಕೊರತೆ ಅಂತ. ನಿಜವಾದ ಘಟನೆ ಏನು ಅಲ್ಲಿ ಅಂತ ನೋಡ್ಲಿಕ್ಕೆ ಹೊರಟ್ರೆ ಅಲ್ಲಿ ಏನ್ ಘಟನೆ ಇಲ್ಲ, ಸಣ್ಣ ಸಣ್ಣ ಪುಟ್ಟ ವಿಷಯ. ಅಲ್ಲಿ ಯಾರೋ ಒಬ್ರು ಸುಮ್ಮನಾಗಿ ಬಿಟ್ಟಿದ್ರೆ ಅದು ಅಲ್ಲಿಗೆ ಮುಗಿದು ಹೋಗ್ತಿತ್ತು ಘಟನೆ. ಆದ್ರೆ ಮನುಷ್ಯನ ದೌರ್ಬಲ್ಯಗಳು, ಅಸಹನೆ ಅನ್ನೋದು ಮನುಷ್ಯನ ದೊಡ್ಡ ದೌರ್ಬಲ್ಯ. ಅದಕ್ಕೆ ಹಿರಿಯರೊಬ್ರು ಹೇಳ್ತಾ ಇದ್ರು, ತಾಳಿ ಕಟ್ಟುವುದು ಹೆಣ್ಣಿಗೆ ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ತಾಳು ಎನ್ನುವುದಕ್ಕೆ ಅಂತ. ಹಿಂಗೆ ಹೇಳಿದ ತಕ್ಷಣ ಕೆಲವರು ಹೇಳ್ತಾರೆ, ಹಂಗಾದ್ರೆ ಗಂಡಿಗೂ ಕಟ್ಟಬೇಕು ಅಂತ ತಾಳಿನ ಅಂತ. ಅವರು ತಾಳ್ಕೊಳ್ಬೇಕು. ಹೌದು, ಇಬ್ರಿಗೂ ಇದೆ, ಇಬ್ರಿಗೂ ಬೇಕಾದಂತಹ ಗುಣ ತಾಳ್ಮೆ, ಸಹನೆ ಅನ್ನುವಂಥದ್ದು. ಇನ್ನು ಅಧ್ಯಾತ್ಮ ಪಥಿಕನೊಬ್ಬ ಏನಿದ್ದಾನೆ ಅವನಿಗೆ ಬೇಕಾದ ನಿಶ್ಚಿತವಾಗಿ ಬೇಕಾದಂತಹ ಗುಣ ಇದೆ. ಒಂದೊಮ್ಮೆ ಅಸಹನೆ ಒಬ್ಬ ಸಾಧಕನಲ್ಲಿದ್ರೆ ಖಂಡಿತವಾಗಿ ಸಾಧನಾ ಕ್ಷೇತ್ರದಲ್ಲಿ ಮುಂದುವರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಒಂದು ವಿಷಯದಲ್ಲಿ ಅಸಹನೆ ಮಾಡಿಕೊಂಡು ಸರಿಪಡಿಸೋದ್ರೊಳಗೆ ಇನ್ನೊಂದು ಎಲ್ಲೋ ಒಂದು ಲೂಸ್ ಆಗ್ತದೆ, ಅಲ್ಲಿ ಟೈಟ್ ಮಾಡೋದ್ರೊಳಗೆ ಮತ್ತೊಂದು ಲೂಸ್ ಆಗ್ತದೆ. ಬರೀ ಟೈಟ್ ಮಾಡೋದೇ ಜೀವನ ಆಯ್ತೇ ಹೊರತು ಈ ಪರಮಾತ್ಮನ ಚಿಂತನೆ ಮಾಡ್ಲಿಕ್ಕೆ ಸಮಯ ಇದೆ. ಹೊಟ್ಟೆ ನೋವಿಳಿಯುತ್ತಿರೆ ರಟ್ಟೆ ನೋವೆನ್ನುವುದು ಮಟ್ಟಸವೆ ತಿರೆ ಹರಿವು ಮಂಕುತಿಮ್ಮ ಅಂತ ಹೇಳಿದಾಗೆ, ತಿರೆ ಹರಿವು ಭೂಮಿಯ ಹರಿವು ಅನ್ನುವಂಥ ಹರವು, ತಿರೆ ಹರವು ಭೂಮಿಯ ಹರವು ಅನ್ನುವಂಥದ್ದು ಮಟ್ಟಸವೆ ಅಂದ್ರೆ ಸಮಾನವಾಗಿದೆ, ಸಮತಟ್ಟಾಗಿದೆ. ಅದು ಒಂದು ಮೇಲೆ ಒಂದು ಕೆಳಗೆ ಇದ್ದೇ ಇರ್ತದೆ. ತಲೆನೋವು ಬಂದ ಮೇಲೆ ಸೊಂಟ ನೋವು ಬರ್ತದೆ, ಸೊಂಟ ನೋವು ಬಂದ ಮೇಲೆ ಕಾಲು ನೋವು ಬರ್ತದೆ, ಅದು ಹೊಟ್ಟೆ ನೋವು ಬರ್ತದೆ. ಅಷ್ಟೆಲ್ಲ ಮಾಡ್ತಿರುವಾಗ ಯಾರೋ ಎದುರಿಗಿರುವಂತಹ ವ್ಯಕ್ತಿ ವಿಚಿತ್ರವಾಗಿ ವರ್ತಿಸ್ತಾನೆ. ಇಟ್ ಇಸ್ ಎ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಅವರ್ ಲೈಫ್ ಅಂತ ಎಕ್ಸೆಪ್ಟ್ ಮಾಡಿ ನಾವು ಒಂದು ಚೂರು ಗಲಿಬಿಲಿಗೊಳ್ಳದೆ, ಒಂದು ಚೂರು ಅಸಮಾಧಾನಗೊಳ್ಳದೆ ಇರತಕ್ಕಂತಹ ಒಂದು ಸಾಮರ್ಥ್ಯ ಏನಿದೆ ಅದನ್ನ ತಿತಿಕ್ಷೆ, ದೊಡ್ಡ ವರ, ದೊಡ್ಡ ದೈವಾನುಗ್ರಹ ತಿತಿಕ್ಷೆ ಎನ್ನುವಂಥದ್ದು. ಯಾಕಂದ್ರೆ ಅದು ಇಲ್ಲದೆ ಇದ್ರೆ ಬದುಕಿನಲ್ಲಿ ಶಾಂತಿಯನ್ನು ಪಡಿಲಿಕ್ಕೆ ಸಾಧ್ಯವೇ ಇಲ್ಲ, ಯಾರಿಂದಲೂ ಸಾಧ್ಯ ಇಲ್ಲ. ಪ್ರಪಂಚದ ಎಲ್ಲ ಎದುರಾಳಿಗಳಿಗೂ ಉತ್ತರವನ್ನ ಕೊಡ್ತಾ ಹೋಗೋದಾದ್ರೆ ಬದುಕು ಅದೇ ಆದೀತು ಅಂತ, ಅದೇ ತುಂಬಿಕೊಂಡಿದೆ ನಮ್ಮ ಸುತ್ತಲೂ ಕೂಡ. ನಾವು ಇನ್ನೊಬ್ಬರಿಗೆ ಎದುರಾಳಿಗಳಾಗಿ ನಿಂತುಕೊಂಡಿದ್ದೇವೆ, ಇನ್ನೊಬ್ರು ಯಾರೋ ನಮ್ಗೆ ಎದುರಾಳಿಗಳಾಗಿದ್ದಾರೆ. ಎದುರಾಳಿಗಳಿಗೆ ಉತ್ತರವನ್ನು ಕೊಡೋದೇ ಆದ್ರೆ ಯುದ್ಧವೇ ಜೀವನ ಪರ್ಯಂತ ಆದೀತು ಅಂತ. ಹಾಗಾಗಬಾರದು ಇದ್ದ ಪಕ್ಷದಲ್ಲಿ ನಾವು ಸಮಾಧಾನವನ್ನು ಅಭ್ಯಾಸ ಮಾಡ್ಬೇಕು. ಅದಕ್ಕೆ ಹಿಂದೆ ಈ ವ್ರತ ನಿಯಮಗಳನ್ನು ಹೇಳ್ತಾ ಇದ್ರು, ವ್ರತ ತೆಗೆದುಕೊಳ್ಳುವಂತಹದ್ದು ಅಂತ. ಏನಪ್ಪಾ ಅಂದ್ರೆ ನಾವು ಕಾನ್ಶಿಯಸ್ ಆಗಿ ಪ್ರಾಕ್ಟೀಸ್ ಮಾಡುವಂಥದ್ದು, ಸಹನೆಯನ್ನ ಪ್ರಯತ್ನ ಪೂರ್ವಕವಾಗಿ ಅಭ್ಯಾಸ ಮಾಡೋದಕ್ಕೋಸ್ಕರ ಇರುವಂತಹದ್ದು ನಿಯಮ, ವ್ರತ ನಿಯಮಗಳು. ಉದಾಹರಣೆಗೆ ನಾನು 1 ವಾರಗಳ ಕಾಲ ಮೌನವನ್ನು ಆಚರಿಸ್ತೇನೆ ಅಂತ. ಆ ಮೌನ ಎನ್ನುವ ವ್ರತ ನಮಗೇನ್ ಮಾಡ್ತದೆ, ನಮಗೆ ಯಾರು ಮಾತಾಡ್ಲಿಕ್ಕೆ ಇಲ್ಲ ಅನ್ನುವ ಸಂದರ್ಭದಲ್ಲಿಯೂ ಕೂಡ ಶಾಂತವಾಗಿಟ್ಕೊಳ್ಳಿಕ್ಕೆ ಅಭ್ಯಾಸ ಮಾಡುತ್ತೆ. ಉಪವಾಸ ವ್ರತವನ್ನು ಮಾಡ್ತೇವೆ. ಉಪವಾಸ ಏನು ಶಕ್ತಿಯನ್ನು ಕೊಡ, ಎಂಡ್ಯೂರೆನ್ಸ್ ಅನ್ನು ಕೊಡತ್ತಪ್ಪ ಅಂದ್ರೆ, ಒಂದ್ ದಿವಸ ಆಹಾರ ಸಿಗ್ಲಿಲ್ಲ ಅಥವಾ ಸ್ವಲ್ಪವೇ ಆಹಾರ ಸಿಕ್ತು ಆದ್ರೂ ಕೂಡ ಅದನ್ನು ಸಹಿಸುವ ಸಾಮರ್ಥ್ಯ ತಂದ್ಕೊಡುತ್ತೆ. ಏಕಾದಶಿ ರಾತ್ರಿ ಏನ್ ಜಾಗರಣೆ ಮುಂತಾದವುಗಳಿದೆ, ಆ ಜಾಗರಣೆ, ಶಿವರಾತ್ರಿ, ಏಕಾದಶಿ ಜಾಗರಣೆ ಸಮಯ ನಮ್ಗೆ ಏನ್ ಮಾಡುತ್ತೆ, ಒಂದ್ಸಲ ನಿದ್ದೆ ಮಾಡ್ಲಿಕ್ಕೂ ನಮ್ಗೆ ಅವಕಾಶ ಸಿಗಲಿಲ್ಲ, ಆದ್ರೂ ಇಲ್ಲಿ ಇವತ್ತು ಹೀಗಿದೆ ಅಂತ ನಮ್ಗೆ ಅಭ್ಯಾಸವನ್ನು ಮಾಡಿಸ್ತದೆ.
ನೆಲಕ್ಕೆ ಚಾಪೆ ಮೇಲೆ ಮಲಗಬೇಕು ಅಂತ ಕೆಲವು ನಿಯಮಗಳಿರ್ತದೆ. ಹಾಸಿಗೆ ಮೇಲೆ ಮಲಗಬಾರದು. ಗುರುಚರಿತ್ರೆ ಮುಂತಾದ ಪಾರಾಯಣ ಮಾಡುವಾಗ ಹೇಳ್ತಾರೆ. ಒಂದು ಹೊತ್ತು ಊಟ ಮಾಡಬೇಕು, ಹಾಸಿಗೆ ಮೇಲೆ ಮಲಗಬೇಕು, ತಣ್ಣೀರು. ಬೆಸ್ಟ್ ಎಕ್ಸಾಂಪಲ್ ಇಸ್ ಅಯ್ಯಪ್ಪ ಸ್ವಾಮಿ ವೃತ. ಒಂದು ಮಂಡಲಗಳ ಕಾಲ ಈ ಚಳಿಗಾಲದಲ್ಲಿ ಬೆಳಿಗ್ಗೆ ಎದ್ದು ಆ ತಣ್ಣೀರು ಸ್ನಾನ ಮಾಡಿಕೊಂಡು ಅಲ್ಲಿ ಭಜನೆಯನ್ನು ಮಾಡಿಕೊಂಡು ಒಂದು ಹೊತ್ತು ಊಟ ಮಾಡಿ ಬರಿಗಾಲಲ್ಲಿ ನಡ್ಕೊಂಡು ಒಳ್ಳೆ ವ್ರತಾಚರಣೆ ಮಾಡ್ತಾರೆ. ಅದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಅಂದ್ರೆ ಅಂತಹ ಪರಿಸ್ಥಿತಿ ಬದುಕಿನಲ್ಲಿ ಒದಗಿ ಬಂದಾಗ, ಸಹಜವಾಗಿ ಒದಗಿ ಬಂದಾಗ ಅದನ್ನ ತಡೆದುಕೊಳ್ಳುವ ಸಾಮರ್ಥ್ಯ ನಮ್ಗೆ ಕಲಿಸ್ಕೊಡ್ತದೆ. ಅದಕ್ಕೆ ಈ ಒಮ್ಮೊಮ್ಮೆ ಮಕ್ಕಳನ್ನು ಬೆಳೆಸುವಾಗ ಈ ಎಂಡ್ಯೂರೆನ್ಸ್ ಅನ್ನ ಚೆನ್ನಾಗಿ ಕಾನ್ಶಿಯಸ್ ಆಗಿ ಪ್ರಾಕ್ಟೀಸ್ ಮಾಡಿಸ್ಬೇಕು ಅವರಿಗೆ. ಅವ್ರು ಕೇಳಿದ್ದೆಲ್ಲ ತಂದು ಕೊಡೋದು, ಅವ್ರ ಸುಪ್ಪತ್ತಿಗೆಲ್ಲಿ ಬೆಳೆಸೋದು, ಅವ್ರನ್ನ ಹಾಳು ಮಾಡಿದ ಹಾಗೆ ಅಂತ ನನ್ನ ಯೋಚನೆ. ಒಂದಿಷ್ಟು ಕಷ್ಟಗಳ ಅನುಭವ ಆಗಬೇಕು ಅಂತ. ತಂದೆ ತಾಯಿಗಳು ಏನ್ ಯೋಚನೆ ಮಾಡ್ತಾರೆ, ನಾವು ಕಷ್ಟಪಟ್ಬಿಟ್ಟೆವು, ನಮ್ ಚಪ್ಪಲಿ ಹಾಕ್ಲಿಕ್ಕೆ ಇರ್ಲಿಲ್ಲ, ಸರಿಯಾದ ಬಟ್ಟೆ ಇರ್ಲಿಲ್ಲ, ನಮ್ ಮಕ್ಳಿಗೆ ಹಾಗಾಗದೆ ಇರ್ಲಿ, ಅವ್ರು ಚೆನ್ನಾಗಿ ಸುಖವಾಗಿ ಬಾಳ್ಲಿ ಅಂತ ಹೇಳಿ ಇವ್ರು ಯೋಚನೆ ಮಾಡೋದು ಮಕ್ಳಿಗೆ ಏನೋ ದೊಡ್ಡ ಸಹಾಯ ಮಾಡ್ತಿದ್ದೇವೆ ಅಂತ. ಖಂಡಿತವಾಗಿ ಇಲ್ಲ. ಮಕ್ಕಳು ಚೆನ್ನಾಗ್ ಆಗ್ಬೇಕು, ಉದ್ಧಾರ ಆಗ್ಬೇಕು ಅಂದ್ರೆ ಕಷ್ಟ ಗೊತ್ತಾಗ್ಬೇಕು, ಹಸಿವಿನ ಬೆಲೆ ಗೊತ್ತಾಗ್ಬೇಕು, ದುಡ್ಡಿನ ಬೆಲೆ ಗೊತ್ತಾಗ್ಬೇಕು. ನನಗೊಂದು ಶೂ ಬೇಕು ಅಂತ ಹಠ ಮಾಡ್ತಿದ್ದ ಒಬ್ಬ ಮಗನಿಗೆ ಅಪ್ಪ ಒಬ್ಬ ಕಾಲಿಲ್ಲದನ್ನು ತಗೊಂಡೋಗಿ ತೋರಿಸ್ತಾನೆ, ನೋಡ್ಮಗ ಅವನಿಗೆ ಕಾಲೇ ಇಲ್ಲ, ಶೂ ಎಲ್ಲಿ ಹಾಕ್ತಾನೆ ಅಂತ. ಆದ್ರಿಂದ ಇವನು ಹಠ ಮಾಡೋದು ಬಿಟ್ಟ, ಚಪ್ಪಲಿ ಹಾಕೊಂಡ ಅಂತ ಸುಮ್ಮನೆ ಒಂದು ಕಥೆ. ಹಾಗೆ ಆ ಜೀವನದ ಕೊರತೆ ಅನ್ನುವಂಥದ್ದೇನಿದೆ ನೋಡ್ಬೇಕು. ಬದುಕು ಕಷ್ಟದ ಜೀವನವನ್ನು ಹಾದು ಹೋಗ್ಬೇಕು. ವ್ರತ ರೂಪದಲ್ಲಿ ಆದ್ರೂ ಕೂಡ ನಾವು ಅದನ್ನ ಅನುಭವಿಸಿದಾಗ, ಅಂತಹ ಪರಿಸ್ಥಿತಿ ನಮ್ಮ ಮುಂದೆ ಬಂದಾಗ ಸಹಿಸುವ ಸಾಮರ್ಥ್ಯ ಅನ್ನುವಂಥದ್ದು ಬರ್ತದೆ.